ನೋಡಯ್ಯ, ದೇವ್ರು ಅನ್ನೋ ಕಂಟಿ ಬೇಡ್ಕೊಂಬಂದ್ರೆ ಸ್ವಲ್ಪನಾರು ಅಕ್ಕಿ ಹಾಕೋ. 3 ದಿನದಿಂದ ರಾಗಿ ಗಂಜಿನೇ ಕುಡಿತಾ ಇದೀವಿ, ಮನೇಲಿ ಅಕ್ಕಿ ಇಲ್ಲ. ಅಪ್ಪಯ್ಯ, ಈ ತರ ಒಂದು ಮನೇಲಿ ದಾನ ಸಿಗ್ಲಿಲ್ಲ ಅಂದ್ರೆ ಅರ್ಧಕ್ಕೆ ನಿತ್ತಂಗೆ ತಾನೆ. ಅಲ್ಲ, ಅವ್ರ ಮನೇಲಿ ಏನು ಇಲ್ಲ ಅಂದ್ರೆ ಅವ್ರು ಏನ್ ಕೊಡ್ತಾರೆ? ಬಾಬಾ ಬನ್ನಿ ಮುಂದಕ್ಕೆ ಹೋಗೋಣ. ನೀವು ಅನ್ಕೊಂಡಂಗೆ ಎಲ್ಲ ಆಗ್ತದೆ ಅಂತ ಶಿವದಾಸ ಹೇಳ್ತಾನೆ. ತಾಯಿ ಬಂದವಳೆ, ನಮ್ಮನ್ನೆಲ್ಲ ಕಾಯ್ತಾಳೆ, ನಮ್ಮೆಲ್ಲ ಕಷ್ಟನ ದೂರ ಮಾಡ್ತಾಳೆ. ಅಯ್ಯ, ಒಂದು ನಿಮಿಷ. ನಮ್ಮೂರು ಉದ್ಧಾರ ಮಾಡೋಕ್ಕೆ ನೀನ್ ಬೇಡ ಕಾಯಕ ಮಾಡ್ತಿದ್ಯಾ, ನಿಂಗಿಲ್ಲ ಅಂತ ಹೇಳ್ಬಾರ್ದಯ್ಯ. ತಕಳಯ್ಯ. ಈಗ ತಾನೇ ಮನೇಲಿ ಅಕ್ಕಿ ಇಲ್ಲ ಅಂತ ಹೇಳಿದ್ರಲ್ಲ. ನಿಮ್ ತಂದೆ ಮನೇಲಿ ಏನೂ ಇಲ್ಲ ಅಂತ ಹೇಳಿದ್ರು, ಇದು ಹೇಗೆ ಬಂತು? ತಾಯಿಗೆ ಇಲ್ಲ ಅನ್ಬಾರ್ದು ಅಂತ ಈ ಹೆಣ್ಮಗಳು ಮೂಗ್ತಿನೇ ಒತ್ತೆ ಇಟ್ಟು ಅಕ್ಕಿ ತಂದವಳೆ ತಾಯಿ. ಅಯ್ಯೋ, ಯಾಕವ ಹಿಂಗ್ ಮಾಡ್ದೆ? ನೀನೊಬ್ಬ ಮುಂದೆ ನಿಂತಿದ್ರೆ ನಮ್ ಸರ್ವಸ್ವ ದಾನ ಮಾಡ್ತೀವಯ್ಯ. ನಮ್ಮೂರ್ನ ಕಾಪಾಡಯ್ಯ. ನಿಂತ ವಾಪಸಿ ಮಾತಾಡ್ಬೇಕಂಡ್ಲಾ. ನಾನು ನನ್ನ ಫ್ರೆಂಡ್ ನೋಡಕ್ ಹೋಯ್ತೀವಿ, ನಂಗೆ ಗೊತ್ತಾಗ್ತದೆ. ಅದೇನು ಹೇಳು. ಏ ತಕ ಇದೇನ್ ಮಮ್ಮಿ, ಕೇಳ್ದೇನೆ ಕಾಸು ಕೊಡ್ತಾ ಇದ್ಯಾ? ಪುಟ್ಟವನ್ ಮನೆಗೆ ಬಂದ್ಮ್ಯಾಕೆ ದೇವ್ರಾಗ್ಬಿಟ್ಟ ಹೆಂಗೆ? ನಿಮ್ಮವ್ವ ಯಾವಾಗ್ಲೂ ದೇವ್ರೆ ಕಣ್ಲಾ, ಕೆಣಕಿದ್ರೆ ಮಾತ್ರ ನನ್ ದೆವ್ವ ಆಗೋದು. ಏನು ಕಾಸು ಕೀಸ್ಕೊಟ್ಟು ಏನೋ ಪುಸಿ ಹೊಡಿಯೋ ತರ ಕಾಣ್ತಿದ್ಯಾ? ನಂಗೆ ಗೊತ್ತಾಯ್ತದೆ. ಅದೇನು ಬಿರ್ನೆ ಹೇಳು. ಏ ಪುರ್ಸಿ, ಪುಟ್ಟಕ್ಕ ಕಂಟಿ ಸ್ನೇಹ ಸಿಡ್ಲೂರ್ಗೆ ಹೋಗಿರೋದಕ್ಕೆ ಸ್ಯಾನೆ ಎದ್ರುಕೊಂಡು ಅನ್ನದಾನ ಎಲ್ಲ ಮಾಡಿಸ್ತಿದ್ದಾಳಲ್ಲ, ಏನ್ ವಿಷಯ? ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಮಾಡಿಸ್ತೀನಿ ಅಂತ ಎಲ್ರ ಮುಂದೆ ಹೇಳಿದ್ರಲ್ಲ. ಏ ಅಲ್ಲ ಕಣ್ಲ, ಯಾರಾದ್ರೂ ಬೇರೆ ಊರ್ಗೋದ್ರೆ ಪ್ರಾಣ ಹೋಯ್ತದೆ ಅಂತ ಪರಿಹಾರಕ್ಕೆ ಪೂಜೆ ಮಾಡ್ತಾರ? ಅದನ್ನ ನೀನು ಬಂಗಾರ ತವೋ ಇಲ್ಲ ಪುಟ್ಟವಂತವೋ ಕೇಳಬೇಕು. ಅವ್ರ ತವ ಕೇಳಕ್ ಆಗಲ್ಲ ಅಂತ ತಾನೆ ನಿನ್ ತವ ಕೇಳ್ತಾ ಇರೋದು. ಅಲ್ಲ ಪುರ್ಸಿ, ಆ ಸಿಡ್ಲೂರ್ಗೂ ಪುಟ್ಟಕ್ಕಂಗೂ ಯೋನ್ ಸಂಬಂಧ? ಅವ್ರು ಸರಿ ಇಲ್ಲ ಮಮ್ಮಿ, ಅದಕ್ಕೆ ಪುಟ್ಟವ ಎದುರ್ತಾವ್ರೆ. ಅದೇ ಯಾಕ್ಲಾ? ಆ ಊರಲ್ಲಿರೋ ದೊಡ್ಡ ಮನ್ಸ ಕೆಟ್ಟವನು ಅಂತ ಪುಟ್ಟಕ್ಕಂಗೆ ಹೆಂಗ್ ಗೊತ್ತು? ಅದೆಲ್ಲ ನಂಗೆ ಗೊತ್ತಿಲ್ಲ ಮಮ್ಮಿ, ಆದ್ರೆ ಆ ಊರಿನ ದೊಡ್ಡ ಮನ್ಸ ಮಾತ್ರ ಸರಿ ಇಲ್ಲ. ಅವನ ಮಗನೂ ಅಟ್ಟೆ, ಮೇಲ್ ನಗ್ನಕ್ನ ಮಾತಾಡಿದ್ರು ಬೆನ್ನ ಹಿಂದೆ ಚೂರಿ ಹಾಕಕ್ ನಿಂತಿರ್ತಾರೆ. ಅಲ್ಲ ಕಣ್ಲಾ, ಚೂರಿ ಹಾಕೋ ಕೆಲ್ಸ ಇವ್ರೇನ್ ಮಾಡವ್ರೆ? ಆ ದೊಡ್ಡ ಮನ್ಸ ಪುಟ್ಟಕ್ಕನ್ ಮನೆಯವರು ಅಂತಂದ್ರೆ ಯಾಕ್ಲ ಕೊಳ್ತಾನೆ? ಅಯ್ಯೋ, ಕೇಳಿ ತಲೆ ತಿನ್ಬೇಡ ಮಮ್ಮಿ. ಅವ್ರಿಗೆ ಹೋದವ್ರಿಗೆಲ್ರಿಗೂ ಚೂರಿ ಇಟ್ಟು ಎದುರಿಸ್ತಾರೆ, ನನ್ನನ್ನೇ ಬಿಟ್ಟಿಲ್ಲ ಅಂತೀನಿ. ನಾನು ಹೆಂಗೋ ಸೇಫಾಗಿ ಬಂದ್ಬಿಟ್ಟೆ, ನಮ್ಮವ್ರೆಲ್ರು ನಂತರನೇ ಹುಷಾರಾಗಿ ಬಂದ್ಬಿಟ್ರೆ ಸಾಕು. ಲೇ, ದಿಟ್ಟವಾಗ್ಲೂ ಪುಟ್ಟಕ್ಕಂಗೂ ಅವ್ರಿಗೂ ಯೋನ್ ಸಂಬಂಧ ಅಂತ ನಿನಗೆ ಗೊತ್ತಿಲ್ವೇನ್ಲ? 500 ರೂಪಾಯಿ ಕೊಟ್ಟು 50,000 ಪ್ರಶ್ನೆ ಕೇಳ್ತಿಯಲ್ಲ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ಸುಮ್ಕೆ ತಲೆ ತಿನ್ಬೇಡ, ನನ್ ಕೆಲ್ಸ ಐತೆ, ಹೋಗ್ ಮಮ್ಮಿ. ಏ ಪುರ್ಸಿ ನಿಂತ್ಕೊಳ್ಳ. ಕಾಸು ಕೊಟ್ರೆ ಏನಾದ್ರೂ ವಿಷಯ ಗೊತ್ತಾಯ್ತದೆ ಅಂತಂದ್ರೆ ಇವನ್ ಸರಿ ಕೈ ಕೊಟ್ಟೋದ. ಅಲ್ಲ, ಆದ್ರೂ ಪುಟ್ಟಕ್ಕ ಜೀವನಕ್ಕೆ ಹೆದ್ರೋಳು, ಆ ಊರ್ ಬಗ್ಗೆ ಹೆದರ್ತಾ ಇದ್ದಾಳೆ ಅಂತಂದ್ರೆ ಇಲ್ಲಿ ಏನೋ ಗುಟ್ಟೈತೆ. ಅದೇನು ಅಂತ ತಿಳ್ಕೋಬೇಕು. ಪುಟ್ಟಕ್ಕಂಗೂ ಆ ಊರ್ಗೂ ಏನ್ ಸಂಬಂಧ ಐತೆ? ಒಂದಿನ ಈರಾವಲಿ ಪುಟ್ಟಮ್ಮಿ ಮನೆ ತಪ್ಪಂದ, ನನ್ಗೆ ಉಳ್ಕೊಳ್ಳೋಕೆ ಜಾಗ ಕೊಡು,
ಒಂದೊತ್ತು ಅನ್ನ ಕೊಡದೇ ಇದ್ರೂ ಪರವಾಗಿಲ್ಲ, ನನ್ನನ್ನು ಕಾಪಾಡು ಅಂತ ಕೈ ಮುಗಿದು ಕೇಳ್ಕೊಂಡ. ಈಗಿತ್ತಲ್ಲ ಮನಸ್ಥಿತಿ. ಪುಟ್ಟಮ್ಮಿ ಇದು ಆಗ್ಲೂ ಅದೇ, ಹ್ಞೂನಪ್ಪ ಇದು ಬಿಡು ಅಂತ ಬಿಟ್ಬಿಟ್ಲು. ಹಿಂಗೆ ಒಂದು 4-5 ದಿನ ಆಯ್ತು, 8 ದಿನ ಆಯ್ತು, 10 ದಿನ ಆಯ್ತು. ಒಂದಿನ ರಾತ್ರಿ ಇದ್ದಕ್ಕಿದ್ದಂಗೆ ಪುಟ್ಟಮ್ಮಿನ ಸಾಯ್ಸಕ್ ನೋಡ್ಬಿಟ್ಟ. ಸಾಯ್ಸಕ್ ನೋಡ್ಬಿಟ್ನಾ? ಹೆಂಗೆ ಕುತ್ಕೆ ಇಸ್ಕ ಅಥವಾ ಚಾಕು ತಂದಿದ್ನಾ? ಹೇಳ್ತೀನಿ ಇರು. ಇನ್ನೇನು ಆಯ್ತು, ಪುಟ್ಟಮ್ಮಿ ಸತ್ತೋದ್ಲು ಅಂತ ಅನ್ಕೊಂಡ್ವಿ. ಕಂಡ್ಬಿಟ್ಟು ನೋಡಿದ್ರೆ ಅದೊಂದು ಕನ್ಸು ರಾಜಿ. ಕನ್ಸ? ಪುಟ್ಟಮ್ಮಿ ಅಂತ ಶಕ್ತಿಗೆ ಯಾವ ದುಷ್ಟ ಶಕ್ತಿನೂ ಏನು ಮಾಡ್ಕೊಳಕ್ಕಾಗಿಲ್ಲ. ಮನೆಗೆ ಸೇರಿಕೊಂಡು ಪುಟ್ಟಮ್ಮಿ ವಿರುದ್ಧನೇ ಉನ್ನಾರ ಮಾಡಿದ್ರೆ ಯಾರು ಸುಮ್ಕೆ ಬಿಟ್ಟಣ್ಣ. ಆಯ್ತು, ಆ ವಿಷಯ ಊರು ಜನಕ್ಕೆ ತಿಳಿತು. ರಾಜಿ ಜುಟ್ಟಿಡ್ಕೊಂಡು ಸರಿಯಾಗಿ 4 ಬಾರಿಸಿ ಊರಿಂದ ಆಚೆ ಕಳಿಸಿದ್ರು. ಯೋ, ಈಟೊತ್ತು ನೀನು ಹೇಳಿದ್ದು ನನ್ನ ಕಥನೆಯ? ಮತ್ತಿನ್ನೇನು ಅನ್ಕೊಬಿಟ್ಟೆ, ವೀರಹುಲಿ ಕತೆ ಹೇಳ್ತಿದ್ದೀನಿ ಅನ್ಕೊಬಿಟ್ಟ. ಅಲ್ಲ ಕಣಯ್ಯ, ಈಟೊತ್ತು ತನಕ ನೀನು ನಿಜವಾಗ್ಲೂ ನಡೆದಿರೋ ಕತೆ ಹೇಳ್ತಿದ್ಯಾ ಅಂತ ಬಾಯ್ ಬಿಡ್ಕೊಂಡು ಕೇಳ್ತಿದ್ನಲ್ಲ. ನೀನು ಕೇಳಿದ ತಕ್ಷಣ ನೀನು ಹೇಳ್ಬಿಡ್ಬೇಕಾ? ನೀನು ಈ ಬಾಟ್ಲಿ ತಂದಾಗೆ ಅನ್ಕೊಂಡೆ ನನ್ನ ಕಡೆಯಿಂದ ಏನೋ ಬಾಯಿ ಬಿಡ್ಸೋಕ್ಕೆ ಪ್ಲಾನ್ ಮಾಡಿದ್ಯಾ ಅಂತ. ಹೋಗಿ ಹೋಗಿ ನಿನ್ನ ಹತ್ರ ಕೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಥು. ಕೊಡು.